10-12 ವರ್ಷದಿಂದ ಪರಿಚಯ. ಅವರು ಇಲ್ಲಿ ಈಗ ಬ್ಯಾಂಗ್ಳೂರಲ್ಲಿನೂ ನನಗೊಂದು ನೈಬರ್ ಅಂದರೆ ನಂದು ಆ ಸೈಡು ನೆಲಗದರ್ನಲ್ಲಿ ಕಡೆ. ಇಲ್ಲಿ ನನ್ನ ಊರಲ್ಲೂ ನನ್ನ ಪಕ್ಕದ ಊರವರು. ನಾನೊಂದು 10-12 ವರ್ಷದಿಂದ ಅವ್ರನ್ನ ಒಬ್ಬರು ಹೋರಾಟಗಾರರಾಗಿ ನೋಡಿದ್ದೀನಿ. ಒಬ್ಬ ಸತ್ಯವಂತ ಹೋರಾಟಗಾರ ಇವತ್ತಿನ ದಿನಕ್ಕೆ. ಅದರಲ್ಲಿ ಈಗ ಅವರ ಪರವಾಗಿಲ್ಲ, ಅವರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಈಗ ಗಾಂಜಾ ಇದೆ, ನಾನು ಅವ್ರು ತುಂಬ ಸಲ ನೋಡಿದ್ದೀನಿ. ಅವ್ರದ್ದೇ ಅದಕ್ಕೆಲ್ಲ ಇಲ್ಲಿ ಅಂಗಡಿ ಇದೆ. ನಾನು ಯಾವಾಗಲೂ ಅವ್ರು ಗಾಂಜಾ ಮಾರೋದಾಗಲಿ ಇದೇನು ಮಾಡೋದು ಹೋರಾಟ. ಹೌದು, ಅವರೊಬ್ಬರು ಒಂದು ಎದೆಗುಂದಾದ ಹೋರಾಟಗಾರ. ಯಾವುದೇ ವಿಚಾರದಲ್ಲಿ ಒಂದು ಕಾಂಪ್ರಮೈಸ್ ಮಾಡಲ್ಲ, ಹೋರಾಟದಲ್ಲಿರುತ್ತೆ. ಬಟ್ ಗಿಂಜಾದ ವಿಚಾರ ಅಂತೂ ಅವ್ರು ಮಾಡಿಲ್ಲ. ಈಗ ಇಲ್ಲೇನು SIT ತನಿಖೆ ಆಗ್ತಾಯಿದೆ. ಮೋಸ್ಟ್ಲಿ ಅದು ಪ್ರೊಸೀಜರ್ ಪ್ರಕಾರ ಆಗ್ತಾಯಿದೆ. ಅದಾಗಲಿ. ಈಗ ತನಿಖೆ ಸಂಸ್ಥೆ ಏನು ಅದ್ರ ಬಗ್ಗೆ ಒಂದು ಈಗ ರಿಪೋರ್ಟ್ ಕೊಡೋದೆ ಅದ್ರ ಪ್ರಕಾರ ನಡೀಲಿ ಅಂತ ಹೇಳ್ತೀವಿ. ಬಟ್ ಈಗ ನಾವು ಜಯಂತ್ರ ಬಗ್ಗೆ ನಾನು ತಿಳಿದ ಮಟ್ಟಿಗೆ ಏನು ನನಗೆ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಅಂದ್ರೆ ಏನೋ ಒಂದು ಒಪಿನಿಯನ್ ನಮಗೆ ಇಲ್ಲಿ ತನಕ ನನಗೆ ಕಂಡು ಬಂದಿಲ್ಲ. ಅದು ನನಗೆ ಗೊತ್ತಿಲ್ಲ. ನನಗೆ ಯಾರೋ ಇಲ್ಲಿ ಅವ್ರು ಯಾರೋ ತಿಳಿಸಿದ ಬಗ್ಗೆ ಅವರು ಯಾರೋ ಮೊದಲೇನೋ ಅವ್ರಿಗೆ ಗಲಾಟೆ ಆಗಿತ್ತಂತ ಎಲ್ಲೋ ಫಸ್ಟ್ ಫ್ಲೋರನ್ನಲ್ಲಿ. ಅದು ಬಿಟ್ಟು ನನಗೆ ಅವರಿಗೆ ವೈಯಕ್ತಿಕ ಆಗ ಲೇಟಿನ ನಾನು ನೋಡಿಲ್ಲ ಎಲ್ಲೂ. ಸರ್, ಅಂದರೆ ಈಗ ಚಿನ್ನಯ್ಯ ಇಲ್ಲಿ ಬಂದು ಇದ್ದಂತ ನಿಮ್ಮ ಹತ್ರ ಹೇಳ್ಕೊಂಡಿರೋ ಜಯಂತ್ ಅವರು ಆ ವಿಚಾರ ಎಲ್ಲ ಈ ಕಾನ್ಸ್ಪಿರಸಿ ಆಗ್ತಾ ಇದೆ ಅನ್ನೋ ವಿಚಾರ ಎಲ್ಲ ಗೊತ್ತಿಲ್ಲ ಅಂತ ಏನು ಹೇಳಿದ್ರು? ಆ ವಿಚಾರ ಬಗ್ಗೆ ಇಷ್ಟೆಲ್ಲ ನೇಬರ್ ಅಷ್ಟೊಂದು ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಕ್ಲೋಸ್ ಅಂದರೆ ನೋಡಿ, ಈ ವಿಚಾರ ನಮಗೂ ಗೊತ್ತಿಲ್ಲ. ನಮಗೆ ಏನು TV ಯಲ್ಲಿ ಬರ್ತಿದೆ, ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಿದೆ, ಅದನ್ನು ತಿಳಿದು ಮಾತ್ರ ಗೊತ್ತಿರೋದು. ಈಗ ಏನೀಗ ಅವನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಏನಂತಿದ್ದಾರೆ, ಸೊ ಆ ವಿಚಾರ ನಮಗೇನು ಗೊತ್ತಿಲ್ಲ. ಈಗ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಇದ್ದಾರೆ, ಎಲ್ಲ ವಿಚಾರ ನಮಗೂ ಹೊಸ್ತೆ. ಈಗ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರೋದು. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ.